ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ನಿಂಗೊಂದು ವಿಷಯ ಗೊತ್ತಾಯ್ತಾ? ಏನು ವಿಷಯನಾ? ಈ ಮನೆಯಲ್ಲಿ ಆಗ್ಬೇಕಾದ ದೊಡ್ಡ ಗಂಡಾಂತರ ಜಸ್ಟ್ ಮಿಸ್ ಆಗಿದೆ. ಇಲ್ಲಾಂದ್ರೆ ಅದು ಇಷ್ಟೊತ್ತಿಗೆ ಬ್ರೇಕಿಂಗ್ ನ್ಯೂಸ್ ಆಗಿರೋದು. ದೊಡ್ಡ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾರ್ ಮನೆಯಲ್ಲಿ ಹೀಗೆಲ್ಲ ಆಯ್ತಂತೆ ಅಂತ ಎಲ್ಲ ಚಾನಲ್ನವ್ರು ಓಡೋಡಿ ಬಂದು ನಿನ್ನ ಈ ಮನೆಯವ್ರ ಮುಖದ ಮುಂದೆಲ್ಲ ಮೈಕ್ ಹಿಡಿದಿರೋರು. ಅಣ್ಣ, ನೀನ್ ಯಾವ ವಿಷಯನೂ ಡೈರೆಕ್ಟ್ ಆಗಿ ಹೇಳದ್ ಬರಲ್ವಾ? ಎಲ್ಲ ವಿಷಯ ಸುತ್ತಿ ಬಳಸಿ ಹೇಳ್ಬೇಕಾ? ಅದು ನನ್ನ ಸ್ಪೆಷಾಲಿಟಿ ಅಲ್ವಾ ಸಿಸ್ಟರ್? ಸರಿ, ತಲೆ ತಿನ್ಬೇಡ. ಏನ್ ವಿಷಯ ಅಂತ ಹೇಳು. ಸಿಸ್ಟರ್, ನಿನ್ನ ಹಿರಿ ಸೊಸೆ ಭೂಮಿಕಾ ಪೂಜೆ ಮಾಡುವಾಗ ಅವಳು ಸೀರೆಗೆ ಬೆಂಕಿ ಹತ್ಕೊಂಡಿತ್ತಂತೆ. ಬೆಂಕಿನ? ಹೂ ಸಿಸ್ಟರ್, ಹೆಚ್ಚು ಕಡಿಮೆ ಆಗಿದ್ರೆ ಕಥೆನೇ ಬೇರೆ ಆಗಿರೋದು. ಅಲ್ಲ, ನಾನ್ ಮನೇಲೇ ಇದ್ದೀನಿ, ಈ ವಿಷಯ ನನ್ಗೆ ಗೊತ್ತೇ ಆಗ್ಲಿಲ್ಲ. ಈ ಮನೆಗೆ ಎಂಟ್ರಿ ಕೊಟ್ಟಿದೆಯಲ್ಲ ಹೊಸ ಕ್ಯಾರೆಕ್ಟರ್, ಮನೆ ಕೆಲಸದವಳು. ಅವಳು ಸೂಪರ್ ಮ್ಯಾನ್ ತರ ಓಡ್ ಬಂದು ಭೂಮಿಕನ್ ಸೀರೆಗೆ ಹತ್ಕೊಂಡ ಬೆಂಕಿನ ಬರಿಗೈಲಿ ಹಾರಿಸ್ಬಿಟ್ಲಂತೆ. ಬರೀ ಕೈಯಲ್ಲಿ ಬೆಂಕಿ ಹಾರಿಸಿದ್ಲ? ಹೂ ಸಿಸ್ಟರ್, ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸು ಮುಗೀತಿನ್ನು ಅಷ್ಟೇ. ಬರಿಗೈಲೆ ಬೆಂಕಿ ಹಾರಿಸಿ ನನ್ನ ಹೆಂಡತಿ ಜೀವ ಉಳಿಸಿದ್ನು ಅಂತ ಆ ಗೌತಮ್ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ಅವಳ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅವಳಿಗೆ ಏನ್ ಬೇಕಾದ್ರೂ ಗೌತಮ್ ದಾರ ಎರೆದು ಕೊಟ್ಬಿಡ್ತಾನೆ. ಮುಂದಕ್ಕೆ ಹೀಗೆ ಆಗೋದು, ನೋಡ್ತಾ ಇರು. ಅಲ್ಲಿಗೆ ನಮಗೆ ಇನ್ನೊಬ್ಬಳು ಕಾಂಪಿಟೇಟರ್ ಹುಟ್ಟುಕೊಂಡ್ಲು ಅಂತಲೇ ಲೆಕ್ಕ. ಇಷ್ಟೇ, ನಮ್ಮ ತುತ್ತಲ್ಲಿ ಅವಳಿಗೂ ಪಾಲು ಕೊಡಬೇಕಾಗತ್ತೆ. ನಿಜ ಅಣ್ಣ, ಅದು ಹಾಗೆ ಆಗದು. ಈ ಗೌತಮ್ ಮೇರೆ ದೊಡ್ಡ ಇಮೋಷನಲ್ ಫೂಲ್. ಹೂ ಸಿಸ್ಟರ್, ಸಿಕ್ಕವ್ರನ್ನೆಲ್ಲ ತನ್ನವ್ರನ್ನ ತಂದ್ಕೋತಾನಲ್ಲ. ಅದು ಅವನ ಪರ್ಸನಲ್. ಏನಾದ್ರೂ ಮಾಡ್ಕೊಂಡು ಸಾಯ್ಲಿ, ನಾವು ಸುಮ್ಮನಿದ್ ಬಿಡೋಣ ಅಂದ್ರೆ ಅವನು ಮಾಡೋ ಸಮಾಜ ಸೇವೆ ನಮಗೆ ಎಫೆಕ್ಟ್ ಆಗುತ್ತಲ್ವಾ? ಅದ್ರಿಂದ ನಮ್ಮ ಬುಡನೆಲ್ಲ ಆಡುತ್ತಲ್ಲ ಸಿಸ್ಟರ್. ಹಾ ಅಣ್ಣ, ಅವನ ಅತಿ ಒಳ್ಳೆತನನೇ ನಮಗೆ ಪ್ರಾಬ್ಲಮ್ ಆಗಿರೋದು. ಅಲ್ಲ, ಇದೆಲ್ಲ ಹೇಗಾಯ್ತಂತೆ? ಗೊತ್ತಿಲ್ಲ ಸಿಸ್ಟರ್, ಬರೇ ಕಿವಿಯಾರೆ ಕೇಳಿದ್ದು, ಕಣ್ಣಾರೆ ನೋಡಿಲ್ಲ. ಅದೇನೋ ಭೂಮಿಕಾ ಪೂಜೆ ಮಾಡಬೇಕು ಅಂತ ದೇವ್ರ ಮುಂದೆ ಬಂದ್ಲಂತೆ, ದೇವ್ರ ಮುಂದೆ ಕೈ ಮುಗಿದು ನಿಂತ್ಕೊಂಡ್ಲಂತೆ. ಅದೇನೋ ಅಕಸ್ಮಾತ್ ಆಗಿ ಅವಳು ಸೀರೆಗೆ ಬೆಂಕಿ ಹತ್ಕೊಂಡಂತೆ. ಅದರಿಂದ ಯಾವ ಗಡ ನಡೀತಂತೆ. ಮೋಸ್ಟ್ಲಿ ಗಾಳಿ ಬೀಸಿ ಅವಳು ಸೀರೆ ದೀಪದ ಹತ್ರ ಹೋಗಿ ಬೆಂಕಿ ಹತ್ಕೊಂಡಿರ್ಬೇಕು. ಅದ್ ಹೆಂಗಣ್ಣ ಬೆಂಕಿ ಅದಾಗದೆ ಹತ್ಕೊಳತ್ತೆ? ಅಯ್ಯೋ ದೇವ್ರೆ, ಹೇಳಿದ್ನಲ್ಲ ಸಿಸ್ಟರ್ ಗಾಳಿಗೆ ಅಂತ. ಬೇಕಾದ್ರೆ ನೀನು ಬಾ, ಕೈ ಮುಗಿದು ನಿಂತ್ಕೋ ದೇವ್ರ ಎದುರುಗಡೆಗೆ. ನಾನು ನಿನ್ನ ಸೀರೆಗೆ ಸ್ವಲ್ಪ ಗಾಳಿ ಬೀಸ್ತೀನಿ, ಅದು ಬೆಂಕಿ ಹತ್ರ ಹೋಗಿ ಬೆಂಕಿ ಹತ್ಕೊಳ್ಳುತ್ತಲ್ಲ ಅಂತ ನೋಡೋಣ ಹೆಂಗೆ. ಸಿಸ್ಟರ್, ಅದು ನಿನ್ನ ಸೀರೆಗೆ ಬೆಂಕಿ ಹಚ್ಚೋ ಉದ್ದೇಶ ನನ್ನಲ್ಲಿ ಇರಲಿಲ್ಲ ಸಿಸ್ಟರ್. ಅದು ನೀನು ಅನುಮಾನ ವ್ಯಕ್ತಪಡಿಸಿದ್ಯಲ್ಲ, ಅದಕ್ಕೆ ಪ್ರೂಫ್ ಸಮೇತ ತೋರಿಸೋಣ ಅಂತ ಹೇಳಿದೆ. ನಿನ್ನ ಅಣ್ಣನ ಮೇಲೆ ಅಂತ ಅನುಮಾನ ಬೇಡ ಸಿಸ್ಟರ್. ನಿನ್ನ ಅಣ್ಣನ ಅಪಾರ್ಥ ಮಾಡ್ಕೋಬೇಡ ಸಿಸ್ಟರ್. ಸರಿ ಬಿಡು. ಸತ್ಯ, ಬೆಂಕಿ ಆರೋಯ್ತು. ಇಲ್ಲಾಂದ್ರೆ ನನ್ನ ಬುಡಕ್ಕೆ ಬೆಂಕಿ ಹಚ್ಚಿರೋಳು. ಅಬ್ಬಾ, ಕೊನೆಗೂ ಬಂದ್ರಲ್ಲ. ನೀವೆಲ್ಲಿ ಬರೋದಿಲ್ವ ಅಂತ ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಏನ್ ಮಾಡ್ಲಿ, ಬರ್ಲಿಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲ. ನಾನಾದ್ರೂ ಏನ್ ಮಾಡ್ಲಿ ಜೈ, ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅದಕ್ಕೆ ಇಷ್ಟೊಂದು ಫೋರ್ಸ್ ಮಾಡೋದೇನೋ ಮಾಡಿದೆ. ಬಟ್ ಇವಾಗ ಅನ್ನಿಸ್ತಾ ಇದೆ ನಿಮಗೆ ತುಂಬಾ ಪ್ರಾಬ್ಲಮ್ ಕೊಟ್ಟೆ ಅಂತ. ಇಟ್ಸ್ ಓಕೆ ಬೇಬಿ, ಬಟ್ ಪ್ಲೀಸ್ ದಯವಿಟ್ಟು ಇನ್ನೊಂದ್ಸಲ ಈ ಥರ ರಿಪೀಟ್ ಮಾಡಬೇಡ. ಎಂತ ಟೈಟ್ ಸಿಚುವೇಶನ್ ಇದ್ದೀನಿ ಗೊತ್ತಾ ಬೇಬಿ ನಾನು. ಯಾಕೆ ನಿನಗೆ ಅದು ಅರ್ಥ ಆಗಲ್ಲ ಬೇಬಿ? ಮನೆಯಲ್ಲಿ ಈಗ ತಾನೇ ನಾನು ಕಷ್ಟಪಟ್ಟು ಒಂದೊಳ್ಳೆ ಇಮೇಜ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ನಾನು ಒಳ್ಳೆಯವನು, ನಾನು ಬದಲಾಗಿದ್ದೀನಿ ಅಂತ. ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ಏನಾದರೂ ಎಡವಟ್ಟಾಗಿ ನಾನು ಅವ್ರ ಹತ್ರ ತಗ್ಲಾಕೊಂಡ್ರೆ ಅದೆಲ್ಲ ಸುಳ್ಳು ಅಂತ ಆಗಲ್ವಾ ಬೇಬಿ? ಆಮೇಲೆ ನನ್ನ ಪಾಡು ನಾಯಿ ಪಾಡಾಗ್ಬಿಡುತ್ತೆ. ಈಗಲಾದ್ರೂ ಅಟ್ಲೀಸ್ಟ್ ಸಿಗ್ತಾ ಇದೀವಿ ಕದ್ದು ಮುಚ್ಚಿ, ಆಮೇಲೆ ಇಬ್ರು ಪರ್ಮನೆಂಟ್ ಆಗಿ ದೂರ ಆಗ್ಬೇಕಾಗತ್ತೆ. ಇಂಥ ರಿಸ್ಕ್ ತಗೋಬೇಕಾ ನಾವು? ಯೋಚನೆ ಮಾಡು ನೀನೆ. ನೀವು ಹೇಳೋದೆಲ್ಲ ನಿಜ, ಬಟ್ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮನ್ನ ನೋಡಬೇಕು ಅಂತ ಹೀಗೆ ಮಾಡಿದೆ. ಇಟ್ಸ್ ಓಕೆ ಬೇಬಿ,
ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು, ಎಲ್ಲ ನನ್ನ ಬ್ಯಾಡ್ ಟೈಮ್. ಬೇಬಿ, ನೀ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ, ಎಷ್ಟು ನನ್ನನ್ನು ಹಚ್ಕೊಂಡಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ಏನು ಮಾಡಲಿ, ಯಾವುದು ನಾನು ಅನ್ಕೊಂಡಂಗೆ ಆಗ್ತಿಲ್ಲ. ಮನೇಲಿ ಬೇರೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು ನಡೀತಿದ್ದಾವೆ, ಹಾಗಾಗಿ ನಿನಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಬೇಬಿ. ಐ ಆಮ್ ಸಾರಿ. ಇಟ್ಸ್ ಓಕೆ, ನನಗೆಲ್ಲ ಅರ್ಥ ಆಗುತ್ತೆ. ಅದು ಸರಿ, ನಿಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಆಯ್ತಲ್ವಾ? ನಿಮ್ಗೇನು ಆಗಿಲ್ಲ ತಾನೇ? ಇಲ್ಲ ಬೇಬಿ, ನನಗೇನು ಆಗಿಲ್ಲ. ಐ ಆಮ್ ಫೈನ್, ಡೋಂಟ್ ವರಿ. ಆದರೂ ನನ್ಗೆ ಯಾಕೋ ನೀವು ಇರೋದು ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ನಾವಿಬ್ರು ಎಲ್ಲಾರ ದೂರ ಹೊಟ್ಟೋಗೋಣ. ಅವಾಗ ನಾವು ಖುಷಿಯಾಗಿ ಹ್ಯಾಪಿಯಾಗಿ ನಮ್ದೇ ಲೋಕದಲ್ಲಿ ಆರಾಮಾಗಿರ್ಬೋದು. ನಿಮಗೂ ಫ್ರೀಡಮ್ ಸಿಕ್ಕಂಗಾಗತ್ತೆ. ಏನಂತೀರಾ? ಏನ್ ಮಾತಾಡ್ತಾ ಇದೀಯ ಬೇಬಿ? ನೀನು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದೀಯಾ? ಮನೆ ಬಿಟ್ಟು ಬರಕ್ಕಾಗುತ್ತಾ ನಾನು? ಬಂದ್ಮೇಲೆ ಬದುಕೋದು ಹೇಗೆ ಬೇಬಿ? ಇವಾಗ ರಾಯಲ್ ಆಗಿ ಬದುಕ್ತಾರೋ ನಾನು, ಮುಂದಕ್ಕೆ ರಾಯಲ್ ಆಗಿರ್ಬೇಕು ಅಂತಾರೆ ನನಗೆ ಈ ಮನೆ ಬೇಕೇ ಬೇಕು. ಈ ಮನೆ ನನ್ನ ಪಾಲಿಗೆ ATM ಇದ್ದಾಗೆ, ಅದನ್ನ ಬಿಟ್ಟು ಬದುಕಕ್ಕಾಗುತ್ತಾ ನಾನು? ಆಯ್ತು, ಬರ್ತೀನಪ್ಪ ನಿನ್ ಮಾತು ಕೇಳ್ಕೊಂಡು. ಹೇಗ್ ಸಾಕ್ಲಿ ನನ್ನ, ಅಥವಾ ನಾನು ಹೇಗ್ ಸಾಕ್ಲಿ? ಇಬ್ರು ಮೇಂಟೈನ್ ಮಾಡೋದು ಹೇಗೆ ಬೇಬಿ? ಬಂದ್ಬಿಡು ಅಂತ ಬಂದ್ಬಿಡು. ನೀನು ಹೇಳ್ದೆ ಅಂತ ನೀನ್ ಮಾತು ಕಟ್ಕೊಂಡು ನಾನೇನಾದ್ರೂ ಮನೆ ಬಿಟ್ಟು ಬಂದ್ರೆ ಕೈಯಲ್ಲಿ ಚಿಪ್ಪಿಡ್ಕೊಂಡು ಓಡಾಡ್ಬೇಕಾಗುತ್ತೆ. ಐ ಆಮ್ ಸಾರಿ, ನಿಮ್ಮ ಜೊತೆಲೇ ಇರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳ್ದೆ. ಬೇಬಿ ಬೇಬಿ ಇಲ್ಲಿ ನೋಡಿ ಸಾರಿ ಬೇಬಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಅದು ನಾನೆಂತ ಕಷ್ಟದಲ್ಲಿದ್ದೀನಿ ಅಂತ ನಿನಗೆ ಹೇಳ್ಕೊಳಕ್ ಬಂದೆ, ಹಾಗಂತ ನಿನ್ನನ್ನು ಬ್ಲೇಮ್ ಮಾಡ್ತಾ ಇಲ್ಲ ನಾನು. ಮನೇಲಿ ಎಷ್ಟು ಟೆನ್ಷನ್ ಇದೆ ಗೊತ್ತಾ ಬೇಬಿ? ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನೋಡು, ನಾವು ಮೊದಲಿನಾಗ ಹಾಕ್ತೀವಿ, ನಮ್ಮ ದಾರಿ ಎಲ್ಲ ಕ್ಲಿಯರ್ ಆಗುತ್ತೆ, ನಮಗೊಂದು ಸೊಲ್ಯೂಷನ್ ಅಂತ ಸಿಗುತ್ತೆ, ಫ್ರೀಡಮ್ ಅಂತ ಸಿಗುತ್ತೆ. ಅವಾಗ ನಾವು ಮೊದಲಿನಾಗೆ ಆರಾಮಾಗಿರ್ಬೋದು. ಆದರೆ ನೀನು ಸ್ವಲ್ಪ ಪೇಷನ್ಸ್ ಇಂದ ಕಾಯ್ಬೇಕು ಅಷ್ಟೇನೆ. ನನಗೋಸ್ಕರ ಪ್ಲೀಸ್ ಕಾಯ್ತೀಯ ಅಲ್ವಾ? That's like a good girl. ಏನು ಮಲ್ಲಿ ಫೋನ್ ಮಾಡ್ತಾ ಇದ್ದಲ್ಲ? ಹೇಳಮ್ಮ ಮಲ್ಲಿ. ಅಲೋ ಬಾವರೇ, ಎಲ್ಲಿದ್ದೀರಾ? ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ಒಂದು ಮೀಟಿಂಗ್ ಬೇರೆ ಇತ್ತು. ಬಾವರೇ, ಅದು ಅಕ್ಕರು ಮನೇಲಿ. ಏನಾಯ್ತು ಮಲ್ಲಿ, ಯಾಕೆ ಒಂಥರ ಮಾತಾಡ್ತಾ ಇದೀಯಾ? ಅದು ಬಾವರೇ, ಅಕ್ಕರು ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ರು. ಅವಾಗ ಹೌದಾ? ಭೂಮಿಕಾ ಅವ್ರಿಗೇನಾಗಿಲ್ಲ ತಾನೇ? ಇಲ್ಲ ಬಾವರೇ, ಹಂಗೇನು ಆಗಿಲ್ಲ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ದೇವ್ರು ದೊಡ್ಡವನು, ಎಲ್ಲ ಇಷ್ಟಾಗಿ ಮುಗ್ದೋಯ್ತು. ಆಮೇಲೆ ಸುಧಾ ಅವರಲ್ಲ, ಅವರು ಬೆಂಕಿ ಹತ್ತಿದ ಕೂಡಲೇ ಬೆಂಕಿನ ಬಂದು ತನ್ನ ಕೈಯಾರೆ ಆರಿಸಿದ್ರು. ಹೌದಾ? ಅವ್ರೇನಾದ್ರೂ ಬರ್ದೇ ಹೋಗಿದ್ರೆ ಸಾನೇ ಅಪಾಯ ಆಗಿರೋದು ಬಾವರೇ. ಸುಧಾ ಅವರು ದೇವ್ರು ಬಂದಂಗೆ ಬಂದು ಅಕ್ಕನ್ನ ಕಾಪಾಡಿದ್ರು ಅಂದ್ರೂ ತೆಪ್ಪಾಗಕ್ಕಿಲ್ಲ. ನಿಮಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ನೀವೇನು ಭಯ ಪಟ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.